ಇವತ್ತು ನಮ್ಮ ಕವಿಮಂ ಪ್ರಜಾಪ್ರಭುತ್ವ ಕಲ್ಯಾಣ ಸಂಸ್ಥೆಯ ಕೇಂದ್ರ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬೀದರ್ ವೃತ್ತದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಹೋದರ ಬಸವರಾಜ ಜೈನಾಪುರಿಯವರ ನೇತೃತ್ವದಲ್ಲಿ ಹಾಗೂ ಹಾಲಿ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಸಹೋದರ ಶ್ರೀಮಂತರವರ ಒಂದು ನೇತೃತ್ವದಲ್ಲಿ ಇವತ್ತು ಹೊಸದಾಗಿ ಬೀದರ್ ವೃತ್ತಕ್ಕೆ ಬೀದರ್ ವಿಭಾಗಕ್ಕೆ ಒಂದು ಸಂಘಟನೆಯ ಒಂದು ಜವಾಬ್ದಾರಿಯನ್ನು ನೌಕರರ ಕುಂದುಕೊರತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿ ಇವತ್ತು ನಮ್ಮ ಬೀದರ್ ವೃತ್ತದ ಎಲ್ಲ ನೌಕರರ ಪರವಾಗಿ OSCCರವರ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಗುಲಿಂಗೇನವರು ಇವತ್ತು ನನಗೆ ಒಂದು ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಿ ನಿಯುಕ್ತಿ ಮಾಡಿ ಇದೇ ಸಂದರ್ಭದಲ್ಲಿ ಒಂದು ರಾಜ್ಯದ ಕೇಂದ್ರ ಸಮಿತಿಯ ಸದಸ್ಯರಾಗಿ ಹಾಗೂ ಇನ್ನೋರ್ವ ಸದಸ್ಯರಾಗಿ ಸಹೋದರಾಗಿರ್ತಕ್ಕಂಥ ವಿಜಯಕುಮಾರ್ ಡೊಂಬೇರವರಿಗೂ ಕೂಡ ಒಂದು ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಿ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಎಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ವೃತ್ತ ಸಂಘಟನಾ ಕಾರ್ಯದರ್ಶಿ ಬಸವರಾಜ ಜೈನಾಪುರವರಿಗೆ ನಾವು ಸಮಸ್ತ ವೃತ್ತದ ನೌಕರರ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಸಂವಿಧಾನವನ್ನು ಉಳಿವಿಗಾಗಿ ನಡೆಯತಕ್ಕಂಥ ಹೋರಾಟಕ್ಕಾಗಿ ನಿನ್ನೆ ತಾನೇ ನಡೆದಿರ್ತಕ್ಕಂಥ ಒಂದು ಅಭೂತಪೂರ್ವ ವಿಜಯಕ್ಕಾಗಿ ಕೂಡ ನಮ್ಮ ಸಾಗರ್ ಖಂಡ್ರೇಜಿರವರಿಗೆ ನಮ್ಮ ಕಲ್ಯಾಣ ಸಂಸ್ಥೆ ಪರವಾಗಿ ತುಂಬೂರದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೆ ಇಡೀ ರಾಷ್ಟ್ರ ವ್ಯಾಪಿಯಲ್ಲಿ ಕೂಡ ಇವತ್ತು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇರತಕ್ಕಂಥದ್ದು ಕೂಡ ಸಮಸ್ತ ನಮ್ಮ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸೋಗೋಸ್ಕರ ಬಹಳಷ್ಟು ಹೋರಾಟಗಾರರು ಇವತ್ತು ಆ ದಿಶೆಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕಾಗಿ ಎಲ್ಲ ಸಮಸ್ತ ಜನತೆಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ನಮ್ಮ ಮಾಧ್ಯಮ ಸಹೋದರರು ಮಿತ್ರರಲ್ಲಿ ಇವತ್ತಿನ ಈ ಸಂದೇಶವನ್ನು ಕೊಡೋದೇನಂತ ಹೇಳಿದ್ರೆ ನಾವೆಲ್ಲರೂ ಕೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿ ಬದುಕ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶಗಳನ್ನು ಪ್ರತಿಯೊಂದು ಮನೆ ಮುಟ್ಟಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆ ಭಾರತದ ಪ್ರತಿಯೊಬ್ಬ ಪ್ರಜೆ ಇವತ್ತು ಋಣದಲ್ಲಿದೆ. ಆದರೆ ಆ ಋಣವನ್ನು ಸ್ಮರಿಸ್ಕೊಳ್ತಾ ಇಲ್ಲ. ಆ ಋಣವನ್ನು ಸ್ಮರಿಸಿಕೊಳ್ಳತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮನೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ನಮ್ಮ ಕಲ್ಯಾಣ ಸಂಸ್ಥೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು KEBಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಘಟನೆ, ಅದು ರಾಜ್ಯದಲ್ಲಿ ಯಾವುದೇ ಒಂದು ಹೋರಾಟವಿರಲಿ, ಖಾಸಗೀಕರಣ ವಿರುದ್ಧವಾಗಿರಲಿ ಹಾಗೂ ನೌಕರರಿಗೆ ಯಾವುದೇ ಕುಂದುಕೊರತೆಗಳಾಗಿರಲಿ, ಬಡ್ತಿಗಳಾಗಿರಲಿ, ಎಲ್ಲದರ ಬಗ್ಗೆ ಧ್ವನಿ ಇರ್ತಕ್ಕಂಥ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಜ್ಯದಲ್ಲಿ KEBS ಅಸೋಸಿಯೇಷನ್. ಇವತ್ತು ಇಂಥ ಸಂಸ್ಥೆಯನ್ನು ಇಡೀ ಬೀದರಿಂದ ಕಲ್ಯಾಣ ಕಿರೀಟವಾಗಿರ್ತಕ್ಕಂಥ ಬೀದರಿಂದ ಬೆಂಗಳೂರುವರೆಗೆ ಗಟ್ಟಿಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರರು ಇವತ್ತು ನಮ್ಮ ವೃತ್ತಕ್ಕೆ ನಮ್ಮ ಎಲ್ಲ ಒಂದು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಮಹಾಂತೇಶ್ರವರು, ಸುನೀಲ್ ಅವರು, ಇವತ್ತು ನಮ್ಮ ಶ್ರೀಮಂತರವರು, ವಿಲ್ಸನ್ ಅವರು, ನಮ್ಮ ದೊಂಡಿರಾಮ್ರವರು, ಹಲವಾರು ಏನಪ್ಪ ಅಂತಂದರೆ ಎಲ್ಲ ಸಹೋದರರು ಬಂದಿದ್ದೀರಿ. ಇಲ್ಲಿ ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಹೊಸದಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಿತಿ ಮತ್ತು ಹುಮ್ನಾಬಾದ್ ವಿಭಾಗ ಸಮಿತಿ ಹಾಗೂ ವಿಶೇಷವಾಗಿ ಬೀದರ್ನ ವಿಭಾಗೀಯ ಸಮಿತಿಯನ್ನು ಪುನರ್ರಚನೆ ಮಾಡೋದ್ರ ಜೊತೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರುಗಳನ್ನು ಅಭಿನಂದಿಸಿದ ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ನಮ್ಮೆಲ್ಲರಿಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ನಾವು KEBಯಲ್ಲಿ ಇವತ್ತು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇವತ್ತು ಮಾಧ್ಯಮ ಸಹೋದರರು ತಾವು ಬಂದು ಈ ನಮ್ಮ ಒಂದು ವಿಚಾರಗಳನ್ನು ತಾವು ಜನತೆಗೆ ಮುಟ್ಟಿಸ್ತಕ್ಕಂಥ ಒಂದು ಇದಕ್ಕಾಗಿ ತಾವು ಬಂದಿದ್ದೀರಿ. ವಿಶೇಷವಾಗಿ ನಾವು ನಮ್ಮ ಕಲ್ಯಾಣ ಸಂಸ್ಥೆ ಪರವಾಗಿ ತಮಗೆ ಅಭಿನಂದನೆಗಳನ್ನು ಧನ್ಯವಾದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಮ್ಮ OS ರವರು ಒಂದೆರಡು